ಮ್ಯಾಚ್ ಅತ್ಯಮೋಘವಾಗಿ ಸಾಗಿದ್ರೆ ಆವಾಗ ನಾವು ಜಾಸ್ತಿ ಚೆನ್ನಾಗಿ ಅದನ್ನು ಎಕ್ಸ್ಪ್ಲೇನ್ ಮಾಡಬಹುದು, ವರ್ಣಿಸಬಹುದು, ಪದಪುಂಜಗಳು ವಾಯಿಂದ ಬರ್ತದೆ. ಮ್ಯಾಚೇ ಬೋರ್ ಆಗಿದ್ರೆ ಎಂತ ಅಂತ ಎಕ್ಸ್ಪ್ಲೇನ್ ಮಾಡೋದು. ನಮಸ್ಕಾರ ಎಲ್ಲರಿಗೂ, ಜನಾರ್ದನ್ ಸರ್ ಮಾತಾಡ್ತಾ ಇರೋದು. ಕುಶಲವೇ, ಕ್ಷೇಮವೇ, ಸೌಖ್ಯವೇ? ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ಪಂದ್ಯ ಇದ್ದದ್ದು ಚೆನ್ನೈಯಲ್ಲಿ CSK ವರ್ಸಸ್ SRH. ಈ ಸೀಸನ್ ಅಲ್ಲಿ ಈ ಎರಡೂ ತಂಡಗಳು ಗೆಲುವಿಗೆ ಬಹಳ ಹಾತೊರಿತಿದ್ದಂತಹ ತಂಡಗಳು. ಯಾಕಂತಂದ್ರೆ ಸೋಲನ್ನೇ ಜಾಸ್ತಿ ಕಂಡಂತಹ ತಂಡಗಳಲ್ಲಿ ಇದೆರಡು ತಂಡಗಳಿದ್ವು. ಭಾರಿ ನೀರಸ ಪ್ರದರ್ಶನ ಕೊಟ್ಟಂತಹ ತಂಡಗಳು ಇವೆರಡು ಇವತ್ತು ಸೆಣಸಾಡ್ತಾ ಇದ್ವು. ಆ್ಯಂಡ್ ಈ ಸೆಣಸಾಟದಲ್ಲಿ ಜಯ ಸಾಧಿಸಿದ್ದು SRH. ಒಂದು ಸಣ್ಣ ನಿಟ್ಟುಸಿರು, ಅಂತೂ ಇಂತೂ ಜಯ ಸಿಕ್ಕಿತು ಮಾರ ನಮಗೆ, ಹಾಗೆ ಹೀಗೆ ಅಂತ ಒಂದು ನಿಟ್ಟುಸಿರು ಇರ್ತದೆ. ಬಟ್ ಓವರ್ ಆಲ್ ಮ್ಯಾಚ್ ಆಗಿತ್ತು, ಭಯಂಕರ ಬೋರ್ ಇತ್ತು. ಆ್ಯಂಡ್ CSK ಗಾನ್. ಈ ಸೀಸನ್ ಅಂತಲ್ಲ, ನನಗೆ ಅನ್ಸೋದು ನೆಕ್ಸ್ಟ್ 2 ಸೀಸನ್ಗೆ ಸಹ ಎಂತ ಮಾಡ್ತಾರೆ ಇವರು. ಯಾಕಂತಂದರೆ ನೆಕ್ಸ್ಟ್ 2 ಸೀಸನ್ಗೆ ನಿಮಗೆ ಮಿನಿ ಆಕ್ಷನ್ ಬರೋದು, ಮೇನ್ ಆಕ್ಷನ್ ಏನು ಬರೋದಿಲ್ಲ. ಸೊ ಜಾಸ್ತಿ ತಂಡದ ಒಂದು ಕೋರ್ ಟೀಮಲ್ಲಿ ಏನು ಜಾಸ್ತಿ ಬದಲಾವಣೆ ಆಗೋದಿಲ್ಲ. ಸೊ ಇವ್ರದ್ದು ಪ್ಲೇಯಿಂಗ್ 11 ಎಂತ ಇರ್ತದೆ ಹಾಗಾದರೆ? ಈಗ ಪ್ರತಿ ಮ್ಯಾಚಿಗೆ ಸಹ ಪ್ಲೇಯಿಂಗ್ 11 ಚೇಂಜ್ ಆಗ್ತಾ ಉಂಟು, ಓಪನಿಂಗ್ ಪೇರ್ ಚೇಂಜ್ ಆಗ್ತಾ ಉಂಟು. ಯಾಕಂದರೆ ಯಾರೂ ಕೂಡ ಕ್ಲಿಕ್ ಆಗ್ತಾ ಇಲ್ಲ ಅವರ ತಂಡದಲ್ಲಿ. ನೆಕ್ಸ್ಟ್ 2 ವರ್ಷಕ್ಕೆ ಆಬ್ವಿಯಸ್ಲಿ ಮೆಜಾರಿಟಿ ಆಫ್ ದ ಪ್ಲೇಯರ್ಸ್ ಇವರೇ ಇರ್ತಾರೆ. 1-2 ಹಿಯರ್ ಆ್ಯಂಡ್ ದೇರ್ ಏನಾದ್ರು ಚೇಂಜ್ ಆಗ್ಬೋದು. ಸೊ ಅದರಿಂದ ಈ ವರ್ಷ ಇವರು ಇಷ್ಟು ಮಕಡೆ ಮಲಗಿದ್ದಾರೆ ಅಂತಂದರೆ ನೆಕ್ಸ್ಟ್ 2 ವರ್ಷ ಸಹ ಇದೇ ಆಗ್ಬೋದು. ಎಂತ ಆಡ್ತಿದ್ದಾರಂತವೇ ಅರ್ಥ ಆಗ್ತಾ ಇಲ್ಲ. 1 ಪಾಯಿಂಟ್ ಆಫ್ ಟೈಮಲ್ಲಿ 12 ಓವರ್ಗೆ 107 ರನ್, 108 ಅಂತ ನಾವು ಕನ್ಸಿಡರ್ ಮಾಡಿದರೆ ಸರಾಸರಿ 9 ರನ್ ಬರ್ತಾ ಉಂಟು ಅಂತ ಓವರಲ್ಲಿ. 12 ಎಂಟ್ಲಿ 108. ಸೊ 12 ಓವರ್ಗೆ 107 ರನ್ನಿಗೆ 4 ವಿಕೆಟ್ 5 ವಿಕೆಟ್ ಕಳೆದುಕೊಂಡಿದ್ದಂತಹ ತಂಡ ಅದಾದ ಮೇಲೆ ನೆಕ್ಸ್ಟ್ 8 ಓವರಲ್ಲಿ ಹೊಡೆದದ್ದು ಕೇವಲ 45 ರನ್. ಕೇವಲ ಅಂದರೆ T20 ಆಟವೇ ಬರ್ತಾ ಇಲ್ಲ ಇವರಿದು. ನಾವು ಸ್ಟಾರ್ಟಿಂಗಲ್ಲಿ ಆಕ್ಷನ್ ಎಲ್ಲ ಆದಾಗ ಅಂತ ಹೇಳಿದ್ರೆ ಇವ್ರದ್ದು ತಂಡ ಒಳ್ಳೆ ಉಂಟು, ಬಟ್ ಆ ಒಂದು ಹಿಟ್ಟರ್ ಇಲ್ಲ ಮಾರ್ರೆ. ಇವರು 220 ಹೊಡೆಯೋದು ತಂಡದ ಥರ ಅನ್ನಿಸ್ತಾ ಇಲ್ಲ. 200-220 ಅಥವಾ ಯಾರಾದ್ರು 220 ಹೊಡೆದ್ರೆ ಚೇಸ್ ಮಾಡಲಿಕ್ಕೆ ಡೌಟ್ ಇವ್ರಿಗೆ ಆಗೋದು ಅಂತ. ಇವರು 160 ಸಹ ಹೊಡಿತಾ ಇಲ್ಲ ಅಲ್ಲಣ್ಣ. ಮತ್ತೆ ನಾವು ಅದರದ್ದೆಲ್ಲ ಥಿಂಕ್ ಮಾಡುವ 100, 180, 200, 220 ಫಿನಿಶಿಂಗ್ ಟಚ್ಚೇ ಇಲ್ಲ. ಎಲ್ಲ ಒದ್ದಾಡ್ತಿದ್ದಾರೆ, ಪ್ರಾಪರ್ ಫಿನಿಷರ್ಸೇ ಇಲ್ಲ. ಹಾರಿಬಲ್ ಬ್ಯಾಟಿಂಗ್. 154 ರನ್ನಿಗೆ ಆಲ್ ಔಟು. ಇವತ್ತು ಹೊಸ ಪೇರ್ ರಚಿನ್ ರವೀಂದ್ರ ಅವ್ರನ್ನ ಕೂರಿಸಿದ್ರು. ನಮಸ್ಕಾರ, ನಿಮ್ಮ ಸರ್ವೀಸಿಗೆ ಸಾಕು ಅಂತ ಹೇಳ್ಕೊಂಡು ಅವರನ್ನು ತೆಗೆದು ಬಿಸಾಕಿದ್ರು. ಸೊ ಆದ್ದರಿಂದ ಇಬ್ಬರು ಹೊಸ ಯುವಕರು, ಆಯುಷ್ ಮತ್ತು ರಶೀದ್, ಅವರು ಒಂದು ಹೊಸ ಓಪನಿಂಗ್ ಪೇರ್ ಆಗಿ ತಂಡಕ್ಕೆ ಇವತ್ತು ಬಂದರು. ಅಂದರೆ ಆಡಿದ್ದಾರೆ, ಲಾಸ್ಟ್ ಮ್ಯಾಚಲ್ಲಿ ಸಹ ಅವರು ಆಡಿದರು. ಬಟ್ ಇಬ್ಬರು ಓಪನರ್ ಆಗಿಲ್ಲ, ಓಪನಿಂಗ್ ಪೇರ್ ಇದು ಇವತ್ತು ಹೊಸ್ತು. ಬಟ್ ಫಸ್ಟ್ ಬಾಲೇ ಔಟು, ರಶೀದ್ ಅಣ್ಣ ಫಸ್ಟ್ ಬಾಲೇ ಔಟು. ಸೂಪರ್ ಬಾಲ್ ಅದು ಮಾತ್ರ. ಶಮಿ ಅವ್ರದ್ದು ಸೀನ್ ಪ್ರೆಸೆಂಟೇಷನ್ ಸಕ್ಕದಾಗಿತ್ತು. ಲೈಟಾಗಿ ಔಟ್ ಸ್ವಿಂಗ್ ಆಗಿ ಫಸ್ಟ್ ಸ್ಲಿಪ್ಪಲ್ಲಿ ಕ್ಯಾಚು. ಆಯುಷ್ ನನಗೆ 2 ಮ್ಯಾಚಲ್ಲಿ ಸಹ ಇಂಪ್ರೆಸ್ ಮಾಡಿದ್ದು. ಈಗ ಲಾಸ್ಟ್ ಮ್ಯಾಚಲ್ಲಿ ಸಹ ಮತ್ತು ಈ ಮ್ಯಾಚಲ್ಲಿ ಸಹ CSKದು ಬ್ಯಾಟಿಂಗಲ್ಲಿ ಇಂಪ್ರೆಸ್ ಮಾಡಿದ್ದು ವ್ಯಕ್ತಿ ಅಂತಂದರೆ ಆಯುಷ್. 17 ವರ್ಷದ ಹುಡುಗ, ಏನು ಸೂಪರ್ ಗೊತ್ತುಂಟು. ಶಾರ್ಟ್ ಸೆಲೆಕ್ಷನ್ ಎಲ್ಲ ನನಗೆ ಉತ್ತಪ್ಪ ನೋಡಿದಾಗೆ ಆಗೋದಪ್ಪ. ಒಬ್ಬೊಬ್ರು ಒಂದೊಂದು ಹೇಳ್ತಾರೆ. ನನಗಂತೂ ಸ್ಟ್ಯಾಂಡಿಂಗ್ ಇದು ಒಂದು ಏನು ನಿಂತ್ಕೊಳ್ಳುವಂಥ ಭಂಗಿಯಿಂದ ಹಿಡಿದು ಎಲ್ಲ ಕೂಡ ಶಾರ್ಟ್ ಸಿಲೆಕ್ಷನ್ನು, ಫುಟ್ ಮೂಮೆಂಟ್ ಎಲ್ಲ ನನಗೆ ಉತ್ತಪ್ಪನ ನೋಡಿದಾಗೆ ಆಗೋದು. ಭಾರಿ ಚಂದದ ಇನ್ನಿಂಗ್ಸ್. 19 ಬಾಲಿಗೆ 30 ರನ್. ಮತ್ತು 1 ಡೌನಲ್ಲಿ ಸ್ಯಾಮ್ ಕರನ್ ಅವರು ಬಂದರು. ಅವ್ರು ಇನ್ನೆಂತ ನಡೀತಾ ಇಲ್ಲ. ಜಡೇಜಾ ಇನ್ನೆಂತ ನಡೀತಾ ಇಲ್ಲ. ಜಡೇಜಾ ಅವರು ಅಂತೂ 2 ಡೌನ್, ಈ ಸಲ ಅಂತ 2 ಡೌನ್ ಕಳಿಸ್ತಾ ಇದ್ದಾರೆ. ಯಾಕಂತಂದ್ರೆ ಅದರಲ್ಲಿ ನಿಮಗೆ ಗೊತ್ತಾಗ್ತದೆ ತಂಡದಲ್ಲಿ ಎಂಥ ಒಂದು ದೊಡ್ಡ ಕಂದಕ ಉಂಟು, ಬಿರುಕು ಉಂಟಂತ. ಯಾರಿಲ್ಲ ಹೇಳಿಕೊಳ್ಳುವಂಥ ಬ್ಯಾಟ್ಸ್ಮನ್. ದೂಬೆ ಅಣ್ಣ ಚಿಕ್ಕದಾದ ಚೊಕ್ಕ ಇನ್ನಿಂಗ್ಸ್ ಅಂತ ಹೇಳುವಷ್ಟಾದರೂ ಚಿಕ್ಕದು ಇನ್ನಿಂಗ್ಸ್ ಆಡಬೇಕಲ್ಲಣ್ಣ, ಸಾಕಾಗೋದಿಲ್ಲ. ಅದು ಯಾವ ಆ್ಯಂಗಲಲ್ಲೂ ಸಾಕಾಗೋದಿಲ್ಲ. ಅಂತೂ ಇಂತೂ ಇವತ್ತು ಡೆವಾಲ್ಡ್ ಬ್ರೇವಿಸ್ ಅವ್ರನ್ನ ಒಂದು ಆಡಿಸಿದ್ರು. ಲಾಸ್ಟ್ ಮ್ಯಾಚಲ್ಲಿ ಯಾಕೆ ಆಡಿಸ್ತಿಲ್ಲ ಅಂತ ಗೊತ್ತಿಲ್ಲ. ಅವರು ಸೂಪರಾಗಿ ಆಡಿದರು. ಎಸ್ಪೆಷಲಿ ಕಮಿಂಡು ಮೆಂಡಿಸ್ ಅವರ ಒಂದೇ ಓವರಲ್ಲಿ 3 ಸಿಕ್ಸಲ್ಲಿ ಆಡೋದು ಅಂತಿಂದು ಒಳ್ಳೆ ಸ್ಕೋರ್ ಬರ್ತದೆ. ಆವಾಗ 12 ಓವರ್ಗೆ 107 ಆಗಿತ್ತು ಅಂದರೆ 180 ಹೊಡಿಬೋದು. ಯಾಕಂದರೆ 12 ಓವರ್ಗೆ 107 ಅಂತಿದ್ರೆ ಅದೇ ರನ್ ಗತಿಯಲ್ಲಿ ಹೋದರೆ 180 ಆದರೂ ಹೊಡಿಬೇಕಿತ್ತು. 180 ಮರೆ 170 ಇಲ್ಲ, 160 ಇಲ್ಲ, 154 ರನ್ ಯಾವ ಆ್ಯಂಗಲಲ್ಲಿ ಸಹ ಸಾಕುವುದಿಲ್ಲ. 25 ಬಾಲ್ಗೆ 42 ರನ್ ಹೊಡೆದು ಅದು ಕ್ಯಾಚ್. ಕಮಿಂಡು ಮಂಡಿಸಿ ಹಿಡಿದಂಥ ಕ್ಯಾಚ್ ಲಾಂಗ್ ಆಫಲ್ಲಿ ಸೂಪರ್ ಕ್ಯಾಚ್. ಬಾಲ್ ಎಷ್ಟು ಫಾಸ್ಟಾಗಿ ಹೋಗ್ತಿತ್ತು ಫ್ಲ್ಯಾಟಲ್ಲಿ, ಏನು ಪಟಾರ್ ಅಂತ ಡೈ ಹೊಡೆದು ಹಿಡಿದ ಕ್ಯಾಚ್.
ಸೂಪರ್ ಕ್ಯಾಚ್, ಮೇ ಬಿ ಮ್ಯಾನ್ ಆಫ್ ದ ಮ್ಯಾಚ್ ಸಿಕ್ಕಿದ್ರು ಆಶ್ಚರ್ಯ ಇಲ್ಲ. ಹರ್ಷಲ್ ಪಟೇಲ್ ಅವ್ರು 4 ವಿಕೆಟ್ ತೆಗೆದಿದ್ದಾರೆ, ಅದೆಲ್ಲ ಹೌದು. ಬಟ್ ಕಮಿಂಡು ಮೆಂಡಿಸ್ ಅವರು 1 ವಿಕೆಟ್ ತೆಗೆದ್ರು, ಜಡೇಜಾ ಅವರನ್ನು ಬೋಲ್ಡ್ ಮಾಡಿದ್ರು. ಆ ಫ್ಲಾಟರ್ ಡೆಲಿವರಿ ಪಿಚ್ಚಾಗಿ ಪಟಾರ್ ಅಂತ ಬಂತು. ಮತ್ತೆ ಆ ಒಂದು ಕ್ಯಾಚ್, ಮತ್ತೆ ಬ್ಯಾಟಿಂಗಲ್ಲಿ ಸಹ ಒಂದು ಒಳ್ಳೆ ಪ್ರದರ್ಶನ ಕೊಟ್ಟಿದ್ರಿಂದ ಮ್ಯಾನ್ ಆಫ್ ದ ಮ್ಯಾಚ್ ಕೊಟ್ಟರು ಸಹ ಆಶ್ಚರ್ಯ ಇಲ್ಲ. ಹರ್ಷಲ್ ಪಟೇಲಿಗೂ ಕೊಡ್ಬೋದು. ಧೋನಿ ಅವರಿಂದ ರನ್ ಬರಲಿಲ್ಲ, ಏನು ಇಲ್ಲ. ಒಟ್ಟಿನಲ್ಲಿ ತಂಡ 154 ಹೋಗ್ಲಿಕ್ಕೆ ಸುಸ್ತು ಬಿದ್ದೋದು. ಟು ಬಿ ಆನೆಸ್ಟ್, ಲಾಸ್ಟ್ 8 ಓವರಲ್ಲಿ ಎಂತ ಆಡಿದಂತ ಗೊತ್ತಿಲ್ಲ. ಆ್ಯಂಡ್ SRH ಇದು ಟೇಸ್ಟ್ ಸ್ಟಾರ್ಟ್ ಆಯಿತು. SRH ಏನು ಕಡಿಮೆ ಇಲ್ಲಪ್ಪ ಈ ಸೀಸನು. ಅವ್ರದ್ದು ಹೇಗೆಂತಂದರೆ ಕ್ಲಿಕ್ ಆದರೆ ಒಟ್ರಾಶಿ ಕ್ಲಿಕ್ ಆಗೋದು. 286 ರನ್, ಅದೊಂದು ಜಯ ಸಿಕ್ಕಿತ್ತು. ಫಸ್ಟ್ ಮ್ಯಾಚಲ್ಲಿ 286 ರನ್ ಹೊಡೆದಿದ್ರು. ಅದಾದಮೇಲೆ 246 ಟಾರ್ಗೆಟನ್ನು ಏನು ಅಭಿಷೇಕ್ ಶರ್ಮಾ ಡಮ್ 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 ಅಂತೆಲ್ಲ ಹೊಡೆದು 100 ಎಲ್ಲ ಹೊಡೆದು ಭಾರಿ ಸೆಲೆಬ್ರೇಷನ್ ಆಗಿತ್ತು. ದಿಸ್ ಈಸ್ ಫಾರ್ ಆರೆಂಜ್ ಆರ್ಮಿ ಅಂತ. ಅದೆರಡೇ ಮ್ಯಾಚ್. ಅದಾದ್ಮೇಲೆ ಎಂತ ಸಹ ಇಲ್ಲ ಇವ್ರದ್ದು. 2 ಭಯಾನಕ ಬ್ಯಾಟಿಂಗ್. ಅದಾದ್ಮೇಲೆ ಬ್ಯಾಟಿಂಗಲ್ಲಿ ಬೀಸ ಇಲ್ಲ, ಎಂತ ಸಹ ಇಲ್ಲ. ಆ ಥರ ಇತ್ತು. ಇವತ್ತು ಕೂಡ ಹಾಗೆ ಅಭಿಷೇಕ್ ಶರ್ಮಾ ಅವರು ಒಂದು ತಾಳ್ಮೆ ಗಿಳ್ಮೆ ಎಂತೆಲ್ಲ ಒಟ್ಟು ಅಂತ ಬಿಸಿ ಆಯಿತು. ಕ್ಯಾಚ್ ಕೊಟ್ಟು ಔಟು, ಡಕ್ ಔಟು. ಟ್ರಾವಿಸ್ ಹೆಡ್ ಕೂಡ ಅಂಥದ್ದೊಂದು ಇನ್ನಿಂಗ್ಸ್ ಬರಲ್ಲ, 16 ಬಾಲಿಗೆ 19 ರನ್. ಆ್ಯಕ್ಚುಲಿ ಈ ಸೀಸನಲ್ಲಿ ಯಾಕೆ ಅವ್ರು ಸೋಲ್ತಿದ್ದು ಅಂತಂದರೆ, ಎರಡು ಮ್ಯಾಚ್ ಏನು ಗೆದ್ದಿದ್ರಲ್ಲ, 286 ಮತ್ತು ಇದು ಒಂದು 246 ಪಂಜಾಬ್ ಎದುರು ಎಲ್ಲ ಇದು ಮಾಡಿದ್ದು. ಯಾಕಂತಂದರೆ ಓಪನರ್ಸ್ ಕ್ಲಿಕ್ ಆಗ್ತಾ ಇದ್ರು, ಆವಾಗ ವಿನ್ ಆಗ್ತಿದ್ರು. ಇವ್ರದ್ದು ಓಪನರ್ಸ್ ಕ್ಲಿಕ್ ಆಗದಿದ್ದರೆ 2 ವಿಕೆಟ್ ಪಟಾರ್ ಅಂತ ಹೋದರೆ ನೆಕ್ಸ್ಟ್ 2 ವಿಕೆಟ್ಸ್ ಡಮ್ 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 ಅಂತ ಹೋಗ್ತಾ ಉಂಟು ಈ ಸೀಸನಲ್ಲಿ ನೋಡಿದಿದ್ರೆ. ಯಾಕಂತಂದರೆ ಇಶಾನ್ ಕಿಶನ್ 1 ಮ್ಯಾಚ್ 100 ಹೊಡೆದು ಬಿಟ್ರೆ ಫಸ್ಟ್ ಮ್ಯಾಚಲ್ಲಿ ಎಂಥದ್ದು ಇಲ್ಲ. ಇಶಾನ್ ಕಿಶನ್ ಆಗಿರಲಿ, ನಿತೀಶ್ ರೆಡ್ಡಿ ಆಗಿರಲಿ, ಏನೂ ಆಡಿರಲಿಲ್ಲ. ಸೊ 2 ವಿಕೆಟ್ ಪಟಾರ್ ಅಂತ ಬಿತ್ತು ಅಂತಂದರೆ ಅದರ ಅರ್ಥ 4 ವಿಕೆಟ್ ಬಿತ್ತು ಅಂತ. ಯಾಕಂದರೆ ಇಶಾನ್ ಕಿಶನ್ ಸಹ ಬಂದು ಔಟ್ ಆಗ್ತಿದ್ರು, ನಿತೀಶ್ ರೆಡ್ಡಿ ಸಹ ಔಟ್ ಆಗ್ತಾ ಇದ್ರು. ಸೊ ಇವತ್ತು ಪುಣ್ಯಕ್ಕೆ ಹಾಗೆ ಆಗಲಿಲ್ಲ, 2 ವಿಕೆಟ್ ಬೇಗ ಬಿತ್ತು. ಬಟ್ ಇಶಾನ್ ಕಿಶನ್ ಸ್ವಲ್ಪ ನೋಡಿಕೊಂಡು 34 ಬಾಲ್ಗೆ 44 ರನ್, ಒಂದು ಚಂದದ ಇನ್ನಿಂಗ್ಸ್ ಆಡಿದರು. ಆ್ಯಂಡ್ ಸ್ವಲ್ಪ ತಲೆ ಖರ್ಚು ಮಾಡಿ ನಿತೀಶ್ ರೆಡ್ಡಿಗೆ, ನೀನು ಸ್ವಲ್ಪ ಕಾನ್ಫಿಡೆನ್ಸ್ ಕಡಿಮೆ ಉಂಟಂತ ನಮ್ಗೆ ಅನ್ನಿಸ್ತಾ ಉಂಟು, ನೀನು ಲೇಟ್ ಕಳಿಸ್ತೇವೆ ಅಂತ ಹೇಳಿಕೊಂಡು ಬ್ಯಾಟಿಂಗ್ ಆರ್ಡರ್ ಚೇಂಜ್ ಮಾಡಿದರು ನಿತೀಶ್ ರೆಡ್ಡಿದು. ಸೊ ಅದು ಹೆಲ್ಪ್ ಆಯ್ತಾ ಏನೋ. ಕ್ಲಾಸನನ್ನು ಸ್ವಲ್ಪ ಅಪ್ ದ ಆರ್ಡರ್ ಕಳಿಸಿದ್ರು, ಅದು ಕ್ಲಿಕ್ ಆಗಲಿಲ್ಲ. ಕಮಿಂಡು ಮೆಂಡಿಸ್ ಭಾರಿ ಚಂದದ ಇನ್ನಿಂಗ್ಸ್, 22 ಬಾಲಿಗೆ 32 ರನ್, ಭಾರಿ ಚಂದ ಮಾಡಿ ಆಡಿದರು. ಹೇಗೆ ನಾ ಹೇಳಿದ್ನಲ್ಲ, ಫೀಲ್ಡಿಂಗ್ ಸೂಪರ್ ಇತ್ತು ಅವ್ರದ್ದು. ಒಂದು ಕ್ಯಾಚ್ ಹಿಡಿದಿದ್ರು, 1 ವಿಕೆಟ್ ತೆಗೆದಿದ್ರು. ಇಲ್ಲಿ ಬ್ಯಾಟಿಂಗಲ್ಲಿ ಸಹ ಸಹಕಾರಿ ಆಯಿತು. ಆದ್ದರಿಂದ ಕೊನೆಗೆ 18.4 ಓವರಲ್ಲಿ ಟಾರ್ಗೆಟ್ ರೀಚ್ ಆದರು. 155 ರನ್ ಹೊಡೆದ್ರು. 5 ವಿಕೆಟ್ಗಳ ಜಯ, ಭರ್ಜರಿ ಜಯ ಅಂತೆಲ್ಲ ಹೇಳೋದಿಲ್ಲ, ಜಯ. ಇನ್ನೂ ಸಹ ಸ್ವಲ್ಪ ಬೇಗ ಹೊಡಿಬೋದಿತ್ತು. ಬಟ್ 5 ವಿಕೆಟ್ ಎಲ್ಲ ಹೋಗಿದ್ರಿಂದಾಗಿ ಮತ್ತೆ ನೆಕ್ಸ್ಟ್ ಯಾರು ಕಮಿನ್ಸ್ ಇದ್ರು ಬ್ಯಾಟ್ ಮಾಡಲಿಕ್ಕೆ. ಬಟ್ ಸ್ಟಿಲ್ ನಾವು ಅಲ್ಲೇ ತನಕಲ್ಲಿ ತಗೊಂಡೋಗೋದು ಬೇಡ ಮ್ಯಾಚನ್ನು ಅಂತ ಅಂದ್ಕೊಂಡ್ರ ಅಂತ. ಅದಕ್ಕೆ ನಿಧಾನವಾಗಿ ಒಂದು ಜಯ ಸಿಗ್ಲಿ ಮಾರೆ ಫಸ್ಟ್. ಯಾಕಂದರೆ ಗೆದ್ದಿರದೆ 2 ಮ್ಯಾಚ್, 8ರಲ್ಲಿ 2 ಗೆದ್ದಿದ್ದು, ಈಗ 9ರಲ್ಲಿ 3 ಆಯಿತು ಅಂತ ಅಂದ್ಕೊಳ್ತೇನೆ ನಾನು. ಆ್ಯಂಡ್ 9ರಲ್ಲಿ 2 ಮ್ಯಾಚ್ CSK ಗೆದ್ದಿರೋದು. ಫಸ್ಟ್ ಮ್ಯಾಚ್ ಮುಂಬೈ ಎದುರು ವಿನ್ ಆಗಿದ್ರು, ಅದು ಬಿಟ್ಟರೆ ಇನ್ನೊಂದು ಯಾವ ಮ್ಯಾಚ್ ವಿನ್ ಆದರು ಅಂತ ಗೊತ್ತಿಲ್ಲ. ಐ ಥಿಂಕ್ LSG ಎದುರು ಒಂದು ಮ್ಯಾಚ್ ವಿನ್ ಆಗಿದ್ರು. ಅದು ಬಿಟ್ಟರೆ ತುಂಬ ಕೆಟ್ಟ ಕ್ರಿಕೆಟ್ ಆಡ್ತಿದ್ದಾರಪ್ಪ. CSK ಈ ಥರ ಕ್ರಿಕೆಟ್ ಆಡ್ತಾರೆ ಅಂತೆಲ್ಲ ನಾನಂತೂ ಅಂದ್ಕೊಂಡಿರಲಿಲ್ಲ. ನೀವು ಅಂದ್ಕೊಂಡಿದ್ರೆ ಎಸ್ ಕಮೆಂಟ್ ಸೆಕ್ಷನ್ ತಿಳಿಸಿ, ಇಲ್ಲ ನಮ್ಗೆ ಗೊತ್ತಿತ್ತು ಅಂತ. ಇದಕ್ಕಿಂತ ಬೆಟರ್ ಕ್ರಿಕೆಟ್ ಆಡ್ಬೋದಪ್ಪ CSK. ಯಾಕೆ ಈ ಹಳಿ ತಪ್ಪಿದೆ ಅಂತ ಹೇಳ್ತಾರಲ್ಲ, ವಿಷಯ ಎಂತ ಗೊತ್ತುಂಟ, ಹಳಿ ಉಂಟು, ಟ್ರೈನೇ ಇಲ್ಲ, ಅಷ್ಟೇ ಆಗಿರೋದು. ಮೊದಲು ಹಳಿ ತಪ್ಪಿದ ಟ್ರೈನು ಅಂತ ಹೇಳ್ತಿದ್ದೆವು ನಾವು, ಈಗ ಹಳಿ ಉಂಟು, ಟ್ರೈನೇ ಕಾಣ್ತಾ ಇಲ್ಲ. ಹಾಗೆ ಆಗಿದೆ ವಿಷಯ. ಸರಿ, ಅಷ್ಟೇ, ಸರಿಯಾಗಿದೆ. ಬರುವ, ನಮಸ್ಕಾರ.